ಗೋವಾದಲ್ಲಿ ತಾಯಿಯ ಮಗನನ್ನ ಹತ್ಯೆ ಮಾಡಿದ ಪ್ರಕರಣ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕ್ಯಾಲಂ ಗೇಟ್ ಸ್ಟೇಷನ್ನಲ್ಲಿ ಸೂಚನಾ ಸೇಠ್ ತನ್ನ ಪತಿ ವೆಂಕಟರಾಮನ್ ಜೊತೆ ಜಗಳ ಮಾಡಿದ್ದಾರೆ. ನನ್ನ ಮಗನನ್ನ ಯಾಕೆ ಕೊಂದೆ ಅಂತ ಪತಿ ವೆಂಕಟರಾಮನ್ ಪ್ರಶ್ನೆ ಮಾಡಿದ್ದಕ್ಕೆ ನಾನು ಮಗುನ ಕೊಂದಿಲ್ಲ, ನಾನು ಪೊಲೀಸ್ ಕಸ್ಟಡಿಯಲ್ಲಿದ್ದೇನೆ, ನೀನು ಆರಾಮಾಗಿ ಹೊರಗಡೆ ಓಡಾಡ್ಕೊಂಡು ಇದೆಯಾ ಅಂತ ಖ್ಯಾತಿಯನ್ನು ತೆಗೆದು ಜಗಳವನ್ನು ಮಾಡಿದ್ದಾಳೆ. ಠಾಣೆಯಲ್ಲೇ ಪತಿ ವೆಂಕಟರಾಮನ್ ಜೊತೆ ಸೂಚನಾ ಸೇಠ್ ಜಗಳವನ್ನು ಮಾಡಿದ್ದಾಳೆ. ನಾನು ಮಗುನ ಕೊಂದಿಲ್ಲ, ನಾನು ಪೊಲೀಸ್ ಕಸ್ಟಡಿನಲ್ಲಿದ್ದೀನಿ, ಆದರೆ ನೀನು ಆರಾಮಾಗಿ ಹೊರಗಡೆ ಓಡಾಡ್ಕೊಂಡಿದ್ಯಾ ಅಂತ ಪತಿ ಜೊತೆ ಸೂಚನಾ ಸೇಠ್ ಜಗಳ ಮಾಡಿದ್ದಾಳೆ. ಹೆಚ್ಚಿನ ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಚಂದ್ರಮೋಹನ್ ನೀಡ್ತಾರೆ. ಚಂದ್ರಮೋಹನ್, ಪತಿ ಜೊತೆ ಪತ್ನಿ ಜಗಳ, ನಾನು ಮಗುನ ಕೊಂದಿಲ್ಲ ಅಂತ ಹೇಳಿದಾಳೆ, ನೀನು ಆರಾಮಾಗಿ ಹೊರಗಡೆ ಓಡಾಡ್ಕೊಂಡಿದ್ಯಾ ಅನ್ನೋ ಒಂದು ಮಾತನ್ನ ಕೂಡ ಹೇಳ್ತಾ ಪೊಲೀಸರ ಮುಂದೆಯೇ ಜಗಳವನ್ನ ಮಾಡಿರುವಂತ ಚಂದ್ರಮೋಹನ್. ಹೌದು ಮಧುಸೂದನ್, ಈಗ ಪೊಲೀಸರ ವಶದಲ್ಲಿರುವ ಸೂಚನಾ ಸೇಠರನ್ನ ಪೊಲೀಸರು ವಿಚಾರಣೆ ನಡೆಸಿದ್ದಾರೆ. ಜೊತೆಗೆ ಆ ಸಂದರ್ಭದಲ್ಲಿ ಅವರ ಪತಿ ವೆಂಕಟರಾಮನ್ ಅವರನ್ನು ಕೂಡ ಠಾಣೆಗೆ ಕರೆದುಕೊಂಡು ಅವರಿಂದಲೂ ಕೂಡ ಹೇಳಿಕೆಯನ್ನ ದಾಖಲಿಸಿಕೊಂಡಿದ್ದಾರೆ. ಈ ಸಂದರ್ಭದಲ್ಲಿ ಪತಿ ಪತ್ನಿ ಇಬ್ಬರನ್ನು ಕೂಡ ಮುಖಾಮುಖಿಯಾಗಿ ಕೂರಿಸಿ ವಿಚಾರಣೆಯನ್ನು ಕೂಡ ನಡೆಸಿದ್ದಾರೆ. ಈ ಪತಿ ಪತ್ನಿ ಇಬ್ಬರು ಕೂಡ ಮುಖಾಮುಖಿಯಾದಂತಹ ಸಂದರ್ಭದಲ್ಲಿ ಇಬ್ಬರ ನಡುವೆ ಮತ್ತೆ ಜಗಳ ಮುಂದುವರೆದಿದೆ. ಮುಖ್ಯವಾಗಿ ಇವರ ದಾಂಪತ್ಯ ಜೀವನ ಮೊದಲೇ ಹಾಳಾಗಿತ್ತು. ಈ ಕಾರಣಕ್ಕಾಗಿ ಇಬ್ಬರು ವಿಚ್ಛೇದನ ಕೋರಿ ಕೋರ್ಟ್ ಮೆಟ್ಟಿಲೇರಿದ್ದಾರೆ. ಆ ವಿಚ್ಛೇದನ ಕೇಸ್ ಕೂಡ ಈಗ ಅಂತಿಮ ಹಂತದಲ್ಲಿತ್ತು. ಇದ್ರ ಮಧ್ಯೆನೇ ಈಗ ಮಗುವನ್ನು ಕೂಡ ಹತ್ಯೆ ಮಾಡಿದಂತ ಆರೋಪ ತಾಯಿ ಸೂಚನಾ ಸೇಠ್ ಮೇಲೆ ಬಂದಿದೆ. ಹೀಗಾಗಿ ಪತಿ ಕೂಡ ತನ್ನ ಪತ್ನಿ ಸೂಚನಾ ಸೇಠರನ್ನ ಪ್ರಶ್ನೆಯನ್ನ ಮಾಡಿದ್ದಾರೆ. ನನ್ನ ಮಗನನ್ನ ನೀನು ಯಾಕೆ ಕೊಂದೆ, ನನ್ನನ್ನು ನೋಡ್ಬೇಕು ಅನ್ನೋ ಒಂದು ಬಯಕೆ ಮಗನಲ್ಲಿ ಇತ್ತು, ಆ ಕಾರಣಕ್ಕಾಗಿ ನನ್ನ ಮಗನನ್ನ ಕೊಂದಿದ್ಯಾ ಅಂತ ಹೇಳಿ ಪ್ರಶ್ನೆಯನ್ನ ಮಾಡಿದ್ದಾರೆ. ಆದ್ರೆ ಅದಕ್ಕೆ ಉತ್ತರಿಸಿದಂತ ಸೂಚನಾ ಸೇಠ್, ನಾನು ಮಗುವನ್ನ ಕೊಂದಿಲ್ಲ, ನಾನು ಸರ್ವಿಸ್ ಅಪಾರ್ಟ್ಮೆಂಟ್ ನಲ್ಲಿ ರಾತ್ರಿ ಮಲ್ಗಿ ಬೆಳಿಗ್ಗೆ ಎದ್ದೇಳೋಷ್ಟೊಳಗಡೆ ಮಗು ಸಾವನ್ನಪ್ಪಿತ್ತು ಅನ್ನೋ ಒಂದು ಮಾಹಿತಿಯನ್ನ ನೀಡಿದ್ದಾಳೆ. ಇದನ್ನ ಒಪ್ಪದಂತ ಪತಿ, ನನ್ನನ್ನ ಮಗು ನೋಡ್ಬೇಕು ಅಂತ ಬಯಸಿತ್ತು, ನನ್ನ ಜೊತೆ ಹೋಗ್ಬೇಕು ಅಂತ ಆಸೆ ಕೂಡ ಮಗುಂಗಿತ್ತು, ಈ ಕಾರಣಕ್ಕಾಗಿನೇ ಮಗುನ ನೀನು ಕೊಂದಿದ್ಯಾ ಅಂತ ಹೇಳಿದ್ರೆ ಇದರಿಂದಾಗಿನೇ ಇಬ್ಬರ ನಡುವೆ ಜಗಳ ಕೂಡ ನಡೆದಿದೆ. ನಾನು ಈಗ ಪೊಲೀಸ್ ಕಸ್ಟಡಿನಲ್ಲಿದ್ದೇನೆ, ಆದ್ರೆ ನೀನ್ ಮಾತ್ರ ಹೊರಗಡೆ ಓಡಾಡ್ಕೊಂಡಿದೀಯಾ ಅನ್ನೋ ಒಂದು ಮಾತನ್ನು ಕೂಡ ಸೂಚನಾ ಸೇಠ್ ಹೇಳಿದ್ದಾರೆ ಅನ್ನೋ ಒಂದು ಮಾಹಿತಿ ಈಗ ಸಿಕ್ಕಿದೆ. ಇವತ್ತಿಗೆ ಸೂಚನಾ ಸೇಠ್ ಪೊಲೀಸ್ ಕಸ್ಟಡಿ ಕೂಡ ಅಂತ್ಯ ಆಗಿತ್ತು. ಈ ನೆಲೆಯಲ್ಲಿ ಇವತ್ತು ಗೋವಾದ ಪೊಲೀಸರು ಮತ್ತೆ ಸೂಚನಾ ಸೇಠರನ್ನ ಗೋವಾದ ಕೋರ್ಟ್ಗೆ ಹಾಜರುಪಡಿಸಿದ್ರು. ಗೋವಾದ ಕೋರ್ಟ್ ಈಗ ಮತ್ತೆ ಸೂಚನಾ ಸೇಠರನ್ನ 5 ದಿನಗಳ ಕಾಲ ಪೊಲೀಸ್ ಕಸ್ಟಡಿಗೆ ನೀಡಿ ಇವತ್ತು ಆದೇಶವನ್ನ ನೀಡಿದೆ. ಹೀಗಾಗಿ ಜನವರಿ 19ರವರೆಗೆ ಸೂಚನಾ ಸೇಠ್ ಈಗ ಪೊಲೀಸ್ ಕಸ್ಟಡಿನಲ್ಲೇ ಇರಬೇಕಾಗುತ್ತೆ. ಅದಾದ ಬಳಿಕ ಪೊಲೀಸರು ಮತ್ತೆ ಕೋರ್ಟ್ಗೆ ಹಾಜರುಪಡಿಸಿದ್ದಾರೆ. ಹಾಗಾಗಿ ಅದಾದ ಬಳಿಕ ಕೋರ್ಟ್ ಮುಂದೆ ಪೊಲೀಸ್ ಕಸ್ಟಡಿಗೆ ನೀಡಬೇಕಾ ಇಲ್ವೇ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸ್ಬೇಕಾ ಅನ್ನೋದ್ರ ಬಗ್ಗೆ ಆದೇಶವನ್ನ ಜನವರಿ 19ನೇ ತಾರೀಕು ನೀಡಲಿದೆ. ಮಧುಸೂದನ್, ಧನ್ಯವಾದ ಚಂದ್ರಮೋಹನ್ ನಿಮ್ಮ ಮಾಹಿತಿಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.